ಹಲೋ, ನಮಸ್ಕಾರ ಗೆಳೆಯರೆ, ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಒಂದು ಕ್ಲಾಸ್ ಇತ್ತು ನನಗೆ, ಅದನ್ನು ಮುಗಿಸ್ಕೊಂಡು ಇವತ್ತು ಇನ್ನೊಂದು ಗಾಡಿ ಚೇಂಜ್ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ. ಏನು ಯಾವುದೋ ಒಂದು ದೊಡ್ಡ ಗಾಡಿ ಅಲ್ಲಪ್ಪ, ಹಿಮಾಲಯನ್ 450 ಇದೆ. ನನ್ನ ಗಾಡಿ ಅವ್ರ ಹತ್ರ ಕೊಟ್ಬಿಟ್ಟು ಒಂದು ಮಧ್ಯಾಹ್ನ ಇಲ್ಲ ಸಾಯಂಕಾಲವರೆಗೂ ನಾನು ಆ ಗಾಡಿ ನಿಂತ್ಕೋತೀನಿ. ಡೈಲಿ ಅಬ್ಸರ್ವೇಷನ್ ವೀಡಿಯೋಗಳು ಮಾಡೋಣ ಇನ್ಮೇಲೆ ಅಂತ ನೋಡೋಣ. ಆಮೇಲೆ ಹೇಗಾಗುತ್ತೋ. ಓ ಬ್ರದರ್, ಎಲ್ಲಿಗೆ? ಓಯ್, ಓ ಪಾಪ ತುಂಬ ಅರ್ಜೆಂಟಲ್ಲಿರಬೇಕು. ಬಾಗುರು, ಯಾವ ಕಡೆ ಬರ್ತೀರಾ? ಈ ಕಡೆ ಫೋನು, ಈ ಕಡೆ ಗಾಡಿ, ಅದು ರಾಂಗ್ ರೂಟು. ಅರೆ ವಾ, ಇಲ್ಲೊಬ್ರು ಕಲಾವಿದ್ರು ಆಗಲ್ ಬತ್ತವ್ರೆ. ಅದೇ ಸಾಲಿ ಯೋ ಮೇನ್ ರೋಡ್ ಕಣೆ, ಕೈ ಅಡ್ಡ ಹಾಕಿದ್ರೆ ಹಂಪೆ ಬೇಕಾಗಿದೆ ಅಂತ ಗುಂಡಿಗಳಿದ್ಬಿಟ್ರೆ ಹಂಪ್ಗೆ ಖರ್ಚು ಮಾಡಬೇಕು, ಗುಂಡಿಗೆ ಅಗಿಬೇಕು ಅಷ್ಟೇ. ಯಾಕೆ ಗುರು ಹಂಗ್ ಕೂತಿದ್ಯಾ ನೀನು? ಗಾಡಿನ ತಳ್ತಿದ್ಯಾ ಇಲ್ಲ ಏನು? ನಿಧಾನ ಬ್ರದರ್, ನಿಧಾನ. ಚೈನ್ ಬೇರೆ ಲೂಪ್ ಮಾಡಿಲ್ಲ. ನಾನು 3 ದಿವಸ ಆಗಿತ್ತು, ಮೊನ್ನೆ ನೈಟ್ ರೈಡ್ ಹೋಗಿದ್ದಲ್ಲ, ಅದು ಬ್ಲಾಗ್ ಹಾಕಕ್ ಆಗಿಲ್ಲ. ಅದು ಬ್ಲಾಗ್ ಅದು ಚೆನ್ನಾಗೂ ಬಂದಿಲ್ಲ ಬಿಡಿ. ಹಲೋ, ಎಲ್ಲಿದ್ರಿ? ಏನ್ ಬ್ರೋ ಸಮಾಚಾರ? ತಿಂಡಿ ಎಲ್ಲ ಆಯ್ತಾ? ಮಿರರ್ ಅದು ವಿಸಿಬಲ್ ಇದೆಯಾ? ಅದು ಅಲ್ಲಿ ಹಾಕ್ಸಿರೋದು? ನಮಸ್ಕಾರ ಸರ್. ನಮಸ್ಕಾರ ಸರ್. ಓ ಫುಲ್ ಕಾನ್ವೆಕ್ಸ್. ದೊಡ್ಡ ವಿಡಿಯೋಸ್ ಅಲ್ಲೆಲ್ಲ ನಂಗೆ ಹೊಡಿಯೋಕ್ಕಾಗಲ್ಲ. ಇವಾಗ ಅದು ನೋಡಿ, ಅದು ಇಷ್ಟ ಆಗ್ಲಾಯ್ತದು. ಟ್ರಾಫಿಕಲ್ಲಿ ಕಷ್ಟ ಅದು ಓಡಿಸೋದು. ನೋಡಿದ್ರೆ ಗೊತ್ತಾಗ್ಬಿಡ್ತಲ್ಲ ನಂಗೆ. ಟರ್ನ್ ತಗೊಂಡೆ, ಹಾಂ, ಗಾಡಿನ ಗೊತ್ತಾಯ್ತು. ಲೈಟ್ನಿಂಗ್ ಮೆಕ್ವೀನ್ ನಂದೇ ಫಸ್ಟ್ ಗಾಡಿ. ಹಾಂ, ಕಸ್ಟಮೈಸೇಷನ್ ಇರಲಿ ಅಂದ್ಬಿಟ್ಟು 95 ಅಲ್ಲಿ. 95 ಅಲ್ಲಿ ಕರೆಕ್ಟು. 96 ಅಲ್ವಾ? 95 ಬರೋದು. 69 ಹಾಕೋಬೇಕಾಗಿತ್ತು. ಮೇ ಬಿ ಕರ್ನಾಟಕದಲ್ಲಿ ಯಾವುದು ಈ ಥೀಮಲ್ಲಿ ಇಲ್ಲ ಅನ್ಸುತ್ತೆ ಗಾಡಿ ಒಂದು. ನಾನು ಇದರಲ್ಲೇ ನಾನು ಹಿಮಾಲಯನ್ ಮೇಲೆ ನಮ್ಮದೇ ಫಸ್ಟ್ ಗಾಡಿ. ಹಾಂ, ಗಾಡಿ ಒಂದೊಂದು ಗಾಡಿಗಳಿದೆ. RN5 ಒಬ್ರು ಮಾಡ್ತಿದ್ದಾರೆ, NS ಒಬ್ರಿಗೆ. ಹಾಂ, ಅದು ಬೇರೆ ಥೀಮಲ್ಲಿದೆ, ಹಿಮಾಲಯನಲ್ಲಿ ಇಲ್ಲ ಈ ಥರ. ನಮ್ಮದೇ ಫಸ್ಟ್ ಗಾಡಿ ಸುಗ್ರೀವ. ಇದೆಲ್ಲ ಹೇಳಿ, ಇದು ಸ್ಟಿಕ್ಕರ್ ಬೈ ಮಾಡಿದ್ದು ನೀವು? BJX ಡಿಸೈನ್ಸು ಆನ್ಲೈನಲ್ಲಿ. ಕಸ್ಟಮೈಸೇಷನ್ 6000 ರುಪೀಸ್ ಹೇಳಿದ್ರು. ಹ್ಞೂ, ಅವ್ರದ್ದೊಂದು ಫಿಟ್ಮೆಂಟ್ ಚಾರ್ಜಸ್ 1500. ವಿತೌಟ್ ಕಸ್ಟಮೈಸೇಷನ್ ಅಂದರೆ ಎಷ್ಟಾಗುತ್ತೆ? ಸೇಮ್ ನಂಬರು. ಇದರಲ್ಲೇ ಇದೆ ವೆಬ್ಸೈಟಲ್ಲಿ 4500 5000. ಕಸ್ಟಮೈಸೇಷನ್ ಅಂದರೆ 1000 ರುಪೀಸ್ ಜಾಸ್ತಿ ಆಗುತ್ತೆ. 1638 ಫಸ್ಟ್ ಸರ್ವಿಸು. ಓಕೆ. ಆಮೇಲೆ ಬ್ರೇಕ್ ಪ್ಯಾಡ್ಸು ವಾ 3368. ಅದೇ ಸೆಕೆಂಡ್ ಸರ್ವಿಸ್, ಜಸ್ಟ್ ಆಯಿಲ್ ಟಾಪ್ ಅಪ್ ಮಾಡ್ತಾರಲ್ಲ, ವಾಯ್ಸ್ ಇದು ಮಾಡಿ. ಇದು ಆ ಕಡೆ ದಬಾಕೊಂಡಿದ್ದಾಗ ಸೈಡ್ ಫ್ರೇಮ್ ಫುಲ್ಲು ಚೇಂಜ್ ಮಾಡಿದ್ದೆ. ಯಾವಾಗ ದಬಾಕೊಂಡಿದ್ರಿ? ದಬಾಕೊಂಡಿದ್ದೆ ಒಂದು ಕಡೆ. ಹೌದಾ? ಫುಲ್ಲು ವಾಟರ್ ಕ್ರಾಸ್ ಒಂದು ಇತ್ತು. ಹಾಂ, ವಾಟರ್ ಕ್ರಾಸ್ ಮಾಡಿ ಫುಲ್ಲು ಅದೇ ಫೋರ್ಸಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರೆ ಮುಂದೆ ಸ್ಟೀಪು ಡೆಂಟು ಏನೋ ಆಗಿತ್ತಾ? ಅದು ಬಲ್ಜ್ ಆಗ್ಬಿಟ್ಟಿತ್ತು ಒಳಗಡೆಗೆ. ಯಾವ್ದಿದಾ ಟ್ಯಾಂಕಾ? ಓ ಇದಾ? ಓಕೆ. ಆ ಕಡೆ ಸ್ಟಿಕ್ಕರು ಡ್ಯಾಮೇಜ್ ಆಗಿದೆ. ಓಕೆ. ಇನ್ನೊಂಚೂರು ಡೆಂಟ್ ಆದಂಗಿದೆ ಇಲ್ಲಿ. ಇಲ್ಲೇನಾಗಿಲ್ಲ, ಡೆಂಟ್ ಆಗಿದೆ ಇಲ್ಲಿ, ಫೀಲ್ ಆಗುತ್ತೆ ನೋಡಿ. ಸಾರಿ ಇಲ್ಲೊಂಚೂರು ಲೈಟಾಗಿ ರಬ್ ಮಾಡಿ ಹಿಂಗೆ ಫೀಲ್ ಆಗುತ್ತೆ ನಿಮಗೆ. ಇದು ಕಾಣ್ತಿದೆ ಇಲ್ಲಿ ಲೈಟಾಗಿ, ಅದರದ್ದು ತಗಲಿರೋದು. ಅದು ಇಲ್ಲಿವರೆಗೂ ಇಶ್ಯೂಸ್ ಏನಾದ್ರು ಫೇಸ್ ಮಾಡಿದ್ರಾ? ಯಾವುದು ಇಲ್ಲ ಬ್ರೋ, ಇದುವರೆಗೂ ಗಾಡಿ ಅಲ್ವಾ ಇದು. ಬ್ರದರ್ ಹತ್ರ ಒಂದು ಇದೆಯಲ್ಲ, ಪ್ಲಾನ್ ಇದ್ದಿದ್ದು ಒಂದು ಕ್ಲಾಸಿಕ್ ಒಂದು ವಿಮಾನದಲ್ಲಿ ಓಡಾಡೋದು ಅಂತ. ಗಾಡಿ ಚೆನ್ನಾಗಿದೆ, ಅದಕ್ಕೆ ಈ ಗಾಡಿ ಬಂದಿರಲಿಲ್ಲ ಅಂದರೆ ನಂದು ಒಂದು ಇಂಟರ್ಸೆಪ್ಟರ್ ಕ್ಯಾನನ್. ಅವತ್ತೇ ಹೇಳಿದ್ರಲ್ಲ ನೀವು ರೆಡ್ ಕಲರ್ ತೊಗೊಳೋಣ, ಕ್ಯಾನನ್ ರೆಡ್. ಗಾಡಿ ಕಲರ್ ನೋಡಿ ನನ್ನ ಥೀಮು ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂದ್ಬಿಟ್ಟು ಈ ಕಲರ್ ತೊಗೊಂಡಿದ್ದು. ಒಂದು ವೈಟು, ಒಂದು ಇದು. ಇವಾಗ ಹೊಸದೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀವಿ, ಅಲ್ಲಿಂದಾನೇ ಬರ್ತಾ ಇದ್ದೀವಿ ಇವಾಗ. ಹೌದಾ? ಓ ಅದೇ ಇದು ಸಮುರಾಯ್. ಶೋಗನ್ ಕರೆಕ್ಟ್. ಎಷ್ಟು? 140 ಅಪಾರ್ಟ್. ಅದು ಬರೋದು 100 ಅಲ್ವಾ? ಅದು 99cc ಏನೋ ಬರುತ್ತೆ. ಫುಲ್ ಬೋರ್ ಎಲ್ಲ ಹೊಸ ತರಿಸಿರೋದಾ ಇಲ್ಲ ಏನದು? ಓ ಡ್ರಿಲ್ ಮಾಡಿರೋದು ಅದನ್ನು. ಓಕೆ. ಹೆಡ್ ಎಲ್ಲ ಸೇಮ್ ಅದು ಡ್ರಿಲ್? ಹೆಡ್ ಎಲ್ಲ ಆಲ್ಟರ್ ಮಾಡಿರೋದು ಇಲ್ಲ ಹೊಸ ತರಿಸಿರೋದು? ಹಾಂ. ಪೋರ್ಟ್ಸ್ ಪೋರ್ಟ್ನ ವೈಡ್ ಮಾಡಿದ್ದೀರಾ? ಅದೇ ಪೋರ್ಟಾ? ಓಹೋ ಏನು ಡ್ರ್ಯಾಗಿಗೇನ ತೊಗೊಂಡೋಗ್ತೀರಾ? ಆಫ್ ರೋಡಾ? ಓ ಇದು ಸ್ಕ್ರಾಮ್ಲರ್ ಥರ ಏನಾರು ಮಾಡೋಣ ಅಂತ. ಹಾಂ, ಓ ಎಂಡ್ಯೂರೋ ಥರ. ಹಾಂ,
ಮೋಸ್ಟ್ಲಿ ನಾನು ಇಯರ್ ಪ್ಲಾನ್ ಅದೇ ಇರೋದು. ಪಾರ್ಟ್ಸ್ಗಳೆಲ್ಲ ಅರೇಂಜ್ ಮಾಡ್ತಾನೆ ಇದೀವಿ. ಗಾಡಿ ವೆಹಿಕಲ್ ಓಡಿಸೋದಕ್ಕೆ ತುಂಬಾ ಸೇಫ್ಟಿ ಆಗಿದೆ ಅದು. I don't need it. Definitely don't need it. ಅದೊಂದು ರಿವ್ಯೂ ಮಾಡಿ ಸಾಕಾಗಿರೋ ಗಾಡಿ. ಡನ್. ಸರಿ ಬ್ರೋ, ಆಯಿತು ಬಾಯ್. ಥ್ಯಾಂಕ್ಸ್. ಕೀಸ್ ಎಲ್ಲ ಸೇಮು. ಇವಾಗ ಮುಂಚೆ ಆದರೆ ಹಿಮಾಲಯನಿಗೆ ಬೇರೆ ಕೀ ಬರ್ತಿತ್ತು, ಇಂಟಿಸೆಪ್ಟರ್ GTಗೆ ಮಾತ್ರ ಪ್ರೀಮಿಯಮ್ ಆಗಿ ಕೀ ಕೊಡ್ತಿದ್ರು. ಇವಾಗ ಎಲ್ಲ ಗಾಡಿಗೂ ಅಷ್ಟೇ. ಹೆಂಗೆ ಹೋಗೋದು ಇವಾಗ? ಹಿಂಗೇನಾ? ಸಿಂಗ ಮ್ಯಾಪ್ ಹಾಕೊಳಕ್ಕೆ ಭಯ ಗುರು, ವೈಬ್ರೇಷನ್ ಬೇರೆ ಇದೆ ಇದರಲ್ಲಿ. ಐಫೋನ್ ಸೆನ್ಸರ್ಗಳು ಉಡಿಸಾಗ್ಬಿಡುತ್ತೆ. ಆಮೇಲೆ ನನಗೆ ಹೋಗ್ತಿರೋ ಲೊಕೇಶನ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನನ್ನ ವಿಡಿಯೋದಲ್ಲೂ ತುಂಬ ಮುಂಚೆ ನೋಡಿರ್ತೀರ. ಇಟ್ಸ್ ಎ ಕಾಮನ್ ಪ್ಲೇಸ್. ಹೋಗ್ತಾ ಹೇಳ್ತೀನಿ ಎಲ್ಲಿ ಅಂತ. KTM ಶಾರ್ಟ್ ಸ್ಟ್ರೋಕಿಗೆ ಕಂಪೇರ್ ಮಾಡಿದ್ರೆ ಈ ಶಾರ್ಟ್ ಸ್ಟ್ರೋಕಲ್ಲಿ ಇಟ್ಸ್ ಅ ಶಾರ್ಟ್ ಸ್ಟ್ರೋಕ್. ಓಕೆ, ಶಾರ್ಟ್ ಸ್ಟ್ರೋಕ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲೈಕ್ ಅದ್ರಲ್ಲಿ ಕ್ವಿಕ್ಕಾಗಿ ಗೇರ್ ಚೇಂಜಸ್ ಮಾಡಬೇಕು, ಇದ್ರಲ್ಲಿ ಸ್ವಲ್ಪ ಕ್ವಿಕ್ಕಾಗಿ ಮಾಡಬೇಕು. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದನ್ನು ಸ್ವಲ್ಪ ಟ್ಯೂನ್ ಅಪ್ ಮಾಡಿಬಿಟ್ಟು ಗೇರ್ನ ಸ್ವಲ್ಪ ಟಾಲ್ ಇಟ್ಟಿದ್ದಾರೆ. ಬೇರೆ ರಾಯಲ್ ಎನ್ಫೀಲ್ಡ್ ಥರ ಲಾಂಗ್ ಸ್ಟ್ರೋಕ್ ಅಲ್ಲ, ಇದು ಲಿಕ್ವಿಡ್ ಕೂಲ್ ಆಗಿರೋದ್ರಿಂದ ಶಾರ್ಟ್ ಸ್ಟ್ರೋಕ್ ಇಂಜಿನ್ ಮಾಡಿದ್ದಾರೆ. ಇವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲೇ ನೋಡಿ, ಮಿಸ್ಟರ್ ಡೇಂಜರ್ ಡಾಕ್. ಗ್ರಿಪ್ಸ್ ಚೇಂಜ್ ಮಾಡಿಸಿದ್ದಾರೆ, ಲೈಟ್ ಹಾಕ್ಸಿದ್ದಾರೆ ಕೆಳಗಡೆ. ಫಸ್ಟ್ ಈ ಸಿಟಿ ದಾಟ್ಬಿಟ್ರೆ ಸಾಕಪ್ಪ, ನಂಗೆ ಅದೇ ಸಮಾಧಾನ. ಯಾರು ಒಳ್ಳೆ ಸಿಟಿ ಒಳಗಡೆ ಕರ್ಮ. ಆರಾಮ ಫ್ಲಾಟ್ ಫುಟ್ ಮಾಡ್ತೇನೆ, ಯಾಕಂದರೆ ನಾನು ಟೆಸ್ಟೆಡ್ ಗಾಡಿ ಓಡಿಸಿದಾಗ ಟಿಪ್ ಟೋ ಮಾಡ್ತಿದ್ದೆ. ಇದರಲ್ಲಿ 2 ಆಪ್ಷನ್ ಬರುತ್ತಲ್ಲ, ಹೈ ಸೀಟ್ ಹೈಟ್, ಲೋ ಸೀಟ್ ಹೈಟ್ ಅಂತ. ಇದು ಲೋ ಸೀಟ್ ಹೈಟಲ್ಲಿದೆ. ಎನ್ಫೀಲ್ಡಲ್ಲಿ ಎಕ್ಸ್ಪ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ. ಕಟ್ಟಿರೋ ಎಕ್ಸಾಮಲ್ಲಿ ರ್ಯಾಂಕ್ ಹೊಡಿಬೇಕು, ನಿದ್ದೆ ಮಾಡಬಾರ್ದು. ಬ್ರೇಕ್ಸ್ ಚೆನ್ನಾಗಿದೆ, ಬಟ್ ವೈಬ್ರೇಷನ್ ಸಿಕ್ಕಾಪಟ್ಟೆ ಇದೆ. ಅದೇ ಅದು ಹೊಸ ಗಾಡಿ ಅಲ್ವಾ, ನಾನು ಅವತ್ತು ರಿವ್ಯೂ ಮಾಡಿದ್ದು. ಅದು ಬೇರೆ ಟೆಸ್ಟೆಡ್ ಗಾಡಿ, ಅವಾಗೇನು ಗಾಡಿ ಬಂದು ಲಾಂಚ್ ಆಗಿತ್ತು. ಸೊ ಹೊಸ ಗಾಡಿ, ಅದರಲ್ಲಿ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಬಟ್ ಯೂಸೇಜ್ ಆಗ್ತಾನೆ ಗಾಡಿ ಹೆಂಗೆ ಅಂತ ಗೊತ್ತಾಗೋದು. ಮುಗಿಸ್ಬೋದು. ಏನೋ ಹೇಳ್ತಿದ್ನಲ್ಲ, ವೈಬ್ರೇಷನ್ನು ಸಿಕ್ಕಾಪಟ್ಟೆ ಇದೆ. ವೈಬ್ರೇಷನ್ ಫುಡ್ ಪ್ಯಾಕ್ಸ್ ಎಲ್ಲ ಕರ್ರ ಅಂತೈತೆ, ಏನೂ ಮಾಡೋಕ್ಕಾಗಲ್ಲ. ಹೈ ಕಂಪ್ರೆಷನ್ ಆ್ಯಂಡ್ ಶಾರ್ಟ್ ಸ್ಟ್ರೋಕ್ ಇಂಜಿನ್ಸ್ ವೈಬ್ರೇಷನ್ ಇದ್ದೇ ಇರುತ್ತೆ. ಬಟ್ ರಿಫೈನ್ಮೆಂಟ್ ಇನ್ನೊಂಚೂರು ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಕೊಡಲ್ಲ. ಇದೇ ವಿಷಯಕ್ಕೆ ನಾನು ಹೇಳೋದು, ಇಂಟರ್ಸೆಪ್ಟರ್ GT 650cc ಇಂಜಿನ್ನು ರಾಯಲ್ ಎನ್ಫೀಲ್ಡ್ಸ್ ಬೆಸ್ಟ್ ಇಂಜಿನ್ ಅಂತ. ತುಂಬ ಟಾಪ್ ಸ್ಪೀಡ್. ಲೇ ಸಿಗ್ನಲ್ ಬಿಟ್ಟದ್ ಗುರು, ಒಂಚೂರು ಸಿಟಿ ಆಗೋವರ್ಗೆ ಅಟ್ಲೀಸ್ಟ್ ಮ್ಯಾಪ್ ಹಾಕೋಣ. ಯಾಕೆ ಬೇಕು ಕರ್ಮ ಅತ್ತಾಗೆ. ಟೈರ್ ಪ್ರೆಷರ್ ಕಮ್ಮಿ ಇದೆಯಾ? ಹೇಳ್ದಾಡ್ತಿದ ಗಾಡಿ. ಓ ಬ್ರದರ್, ಸ್ಟ್ಯಾಂಡ್ ಐತಿ ಅಣ್ಣ, ಸ್ಟ್ಯಾಂಡ್ ಐತಿ. ಥ್ಯಾಂಕ್ ಯು. ಓ ಅಲ್ಲೇ ಲೆಫ್ಟ್ ಹೋಗ್ಬೇಕಾಗಿತ್ತಲ್ಲ. ಓ ಮೈ ಗಾಡ್. ಇಲ್ಲ ಈಗ ಒಂದ್ವೇನ ಇದು? ಇಲ್ಲ ಎಲ್ಲಿ ಯಾರನ್ನ? ಯಾರನ್ನೇ ನಿಂಗಿದೆ? ರಾಯಲ್ ಎನ್ಫೀಲ್ಡ್ ಏನಿದು? ಹಳೆ ಗಾಡಿಗಳಿಗೆ ನೋಡ್ಬೇಕಾಯ್ತು, 2 ಆರನ್ಗಳು ಕೊಡ್ತಿದ್ರಿ, ಒಂದೇ ಒಂದು ಆರನ್, ಅದೊಳ್ಳೆ ಸ್ಕೂಟಿ ಆರನ್ ಇದ್ದಂಗೆ ಐತೆ. ನಾನು ಕೊಡಲ್ಲ. ಏನಿದು? ವಾಟ್ ಈಸ್ ದಿಸ್? ಏನು ಗುರು ನೀವು ಹಿಂಗೆಲ್ಲ ಆಟ ಆಡಿದ್ರೆ ಚೆನ್ನಾಗಿರಲ್ಲ ಗುರು ಇವೆಲ್ಲ. ನಾವು ಗೊತ್ತಲ್ಲ ಇಂಥ ಟ್ಯಾಲೆಂಟೆಡ್ ಅವನು. ಅದಕ್ಕೆ ಹಿಮಾಲಯನ್ ಎಕ್ಸ್ಪಲ್ಸರ್ ಇರಬೇಕು ಅನ್ನೋದು. ಮೂಟೆ ಮೇಲೆಲ್ಲ ಹಾಕ್ಸೋಕ್ಕಾಗಲ್ಲಪ್ಪ ನಾವು, ಅದನ್ನೆಲ್ಲ ನಿಂತಂದು ರೋಡಿಗೆ ಹಾಕ್ಬಿಟ್ರೆ. ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ ರೋಡ್. ಎಷ್ಟು ಚೆನ್ನಾಗಿ ಹೇಳುತ್ತೆ ಗೂಗಲ್ಲು. ಓ ಅಂಕಲ್ ತಡೀರಿ, ಆಯ್ತು ಬಿಡ್ರಪ್ಪ, ಅದ್ಯಾಕೆ ಅಫೆಂಡ್ ಆಗ್ತೀರಾ? ತಪ್ಪುಗಳು ನಡೆಯುತ್ತೆ. ಅವರೆಲ್ಲ ಲೆಫ್ಟಿಗೆ ಅವ್ರೆ, ರೈಟಿಗೆ ತಿರ್ಗೋರು, ನಾನು ಕರೆಕ್ಟಾಗಿ ಸೆಂಟ್ರಲ್ ಇದ್ದೀನಿ. ಅಫೆಂಡ್ ಆಗೋಗ್ಬಿಟ್ರಲ್ಲ, ಈ ರೇಂಜ್ಗೆಲ್ಲ ಅಳ್ಳಾಡ್ಬೇಡ ಗುರು ನೀನು. ಸೆನ್ಸರ್ ಏನಾಗಬೇಕು? ಕರಿಷ್ಮಾ ಒಂದಲ್ಲ ಒಂದು ದಿವಸ ಗಾಡಿ ಕರಿಷ್ಮಾ ಇಡಬೇಕು ಗುರು, ಹಳೇದಾದ್ರು. ಬಟ್ ಏನೇ ಆದರೂ ಹೊಸ ತೊಗೊಂಡು ಅದನ್ನ ಹಂಗೆ ಇಟ್ಕೋಬೇಕು. ಅದು ಬಟ್ ಆ ಫಸ್ಟ್ ಜನರೇಷನ್ ಕರಿಷ್ಮಾ ಇವಾಗ ಬರ್ತಿಲ್ವಲ್ಲ, ಏನು ಲವ್ ಗುರು ಆ ಗಾಡಿ ಅಂದರೆ. ಎಷ್ಟು ಬ್ಯೂಟಿಫುಲ್ ಆಗಿತ್ತು.
ಆಲ್ಮೋಸ್ಟ್ ತುಂಬ ಜನ ಹುಡುಗರಿಗೆ 90s ಕಿಡ್ಸ್ಗೆಲ್ಲ ಬೈಕ್ಸ್ ಮೇಲೆ ಲವಿಗೆ ಬೀಳೋಕ್ಕೆ ಸುಮಾರು ಕಾರಣಗಳಲ್ಲಿ ಒಂದು ಕಾರಣ ಕರಿಷ್ಮಾನೇ. ಆನೆಸ್ಟ್ ಆಗಿ ಹೇಳ, ಬೈಕಿಗೆ ಯಾರು ಹೇಟರ್ಸ್ ಇಲ್ಲ. ಒಂಥರ RX ಥರ, ಲೈಕ್ ಯಾವ ಥರ RX ಕಂಪೇರ್ ಮಾಡ್ತಿಲ್ಲ. RX ಏನಂದರೆ ಯಾರು ಹೇಟ್ ಮಾಡಲ್ಲ ಗಾಡಿನ, ಆ ಥರ ಸೂಪರ್ ಬೈಕ್ ಇಟ್ಟಿರೋನಿಂದ ಒಂದು ಸಣ್ಣ ಗಾಡಿ XL ಇಟ್ಟಿರೋವರೆಗೂ ಅದೇ ಥರನೇ ಕರಿಷ್ಮಾ ಕೂಡ, ಯಾರು ಹೇಟ್ ಮಾಡೋರಿಲ್ಲ ಆ ಗಾಡಿನ. ಗೂಗಲ್ಗೆ ಕನ್ಫ್ಯೂಸ್ ಆಗ್ಬಿಟ್ಟೈತೆ ರೋಡು.